ಗುರುವಿನ ಅತಿಮುಖ್ಯ ಕಡ್ಡಾಯವಾದ ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ಒಂದು ವಿಷಯ ಏನಂತ ಹೇಳಿದ್ರೆ, ಆತನು ತನ್ನ ಜನರಿಗೋಸ್ಕರ ಸಮರ್ಪಿಸುವ ದಿವ್ಯ ಬಲಿಪೂಜೆ. ನಾವು ಯಾರು ಬೇಕಾದರೂ ಏನು ಬೇಕಾದರೂ ಸಾಧಿಸ್ಬೋದು. ಈ ಇಡೀ ಭೂಲೋಕಕ್ಕೆ ಪ್ರೆಸಿಡೆಂಟ್ ಆಗ್ಬೋದು ಬೇಕಾದರೆ, ಒಂದು ವ್ಯವಸ್ಥೆ ಇದ್ದರೆ. ಆದರೆ ಬಲಿಪೂಜೆ ಗುರು ಅಲ್ಲದೆ ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ. ಇದು ದೈವ ಸ್ಥಾಪನೆ. ಇವತ್ತು ಸುಂದರವಾಗಿ ಆಡಿದ್ರು. ಅಂದು ದಾವೀದನು, ಇಂದು ಯಾಜಕರು ನಿಮ್ಮ ಸೇವಕರು ಎಂಬುದಾಗಿ. ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಈ ಯಾಜಕರ ಬಗ್ಗೆ ಮಾತನಾಡಬೇಕಾದ್ರೆ ಬೈಬಲ್ ಗ್ರಂಥದಲ್ಲಿ ನಾವು ಮೊದಲನೆಯ ಪುಸ್ತಕದಿಂದ ಮಾತಾಡ್ತೀವಿ. ಮೆಲ್ಕಿಸೆದೇಕ್, ಕೇಳಿಸ್ಕೊಂಡಿದ್ದೀರಾ ಹೆಸರು? ಆ ಮೆಲ್ಕಿಸೆದೇಕ್ ರಾಜನೂ ಹೌದು, ಗುರುವೂ ಹೌದು. ಆತನಿಗೆ ಅಬ್ರಹಾಮ ತನ್ನ ಕಾಣಿಕೆಯನ್ನು ಸಮರ್ಪಿಸುತ್ತಾನೆ. ಆತ ರೊಟ್ಟಿ ರಸವನ್ನ ಅಬ್ರಹಾಮನಿಗೆ ಸಮರ್ಪಿಸುತ್ತಾನೆ. ಅದಾದ ನಂತರ ಹಳೆಯ ಒಡಂಬಡಿಕೆಯಲ್ಲಿ ಆರೋನನನ್ನು ಹಾಗೂ ಲೇವಿಯರನ್ನ ದೇವರು ಆಯ್ಕೆ ಮಾಡ್ಕೋತಾರೆ. ಯಾತಕ್ಕಾಗಿ? ಇವರೆಲ್ಲರೂ ಕೂಡ ಯಾಜಕರು. ಯಾತಕ್ಕಾಗಿ? ದೇವರ ಸೇವೆ ಮಾಡುವುದಕ್ಕಾಗಿ, ಅವರ ಆಲಯವನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕಾಗಿ, ದೈವ ಜನರ ಪಾಪ ಪರಿಹಾರ ಬಲಿಯನ್ನು ಸಮರ್ಪಿಸುವುದಕ್ಕಾಗಿ, ಹಾಗೂ ಬೈಬಲ್ ಗ್ರಂಥವನ್ನ ಜನರಿಗೆ ಬೋಧಿಸುವುದಕ್ಕಾಗಿ. ನಾಲ್ಕು ಹೇಳಿದೆ, ಆಲಯವನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಎರಡನೆಯದು, ದೈವಾರಾಧನೆ ಸಲ್ಲಿಸುತ್ತಾ ಜನರ ಪಾಪಗಳಿಗೋಸ್ಕರ ಪಾಪ ಪರಿಹಾರ ಬಲಿಯನ್ನು ಜನರಿಗೆ ಮಾತ್ರವಲ್ಲ, ಆತನ ಸ್ವಂತ ಪಾಪಗಳ ಪರಿಹಾರ ಬಲಿಯನ್ನು ಕೂಡ ಆತನು ಸಮರ್ಪಿಸಬೇಕು. ಕೊನೆಯದಾಗಿ ಅವರು ಯಾಜಕರು ದೇವರಿಗೆ ಪ್ರಿಯವಾದವರಾಗಿ ಜನರ ಹಾಗೂ ದೇವರ ಮಧ್ಯೆ ಇರುವಂತಹ ಒಂದು ಸೇತುವೆಯಾಗಿ ಅವರು ಬದುಕಬೇಕಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಹಳೆಯ ಒಡಂಬಡಿಕೆಯ ಯಾಜಕರ ಸೇವೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿ ಪ್ರಥಮ ಯಾಜಕ. ಅಂದಿನ ಕಾಲದಲ್ಲಿ ಪಾಪ ಪರಿಹಾರ ಬಲಿಯಾಗಿ ಪ್ರಾಣಿಯನ್ನ ಕಾಣಿಕೆಯನ್ನಾಗಿ ಸಮರ್ಪಿಸಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾಣಿಯ ರಕ್ತ ಎಂದಿಗೂ ಕೂಡ ಮನುಷ್ಯನ ಪಾಪಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ತಾನೇ ಬಲಿಪಶುವಾಗಿ, ತಾನೇ ಕುರಿಯಾಗಿ ತನ್ನನ್ನೇ ದೇವರು ಸಮರ್ಪಿಸಿ ಬಲಿಯನ್ನಾಗಿ ಸಮರ್ಪಿಸುತ್ತಾರೆ. ಬಲಿಯನ್ನಾಗಿ ಸಮರ್ಪಿಸಿದ ನಂತರ ಇದನ್ನ ನನ್ನ ಸ್ಮರಣೆಗಾಗಿ ಮಾಡಿ ಎಂಬುದಾಗಿ ತನ್ನ ಪ್ರೇಷಿತರಿಗೆ ಅಪ್ಪಣೆಯನ್ನ ಕೊಡುತ್ತಾರೆ. ಮಾತ್ರವಲ್ಲದೆ ಈ ಪವಿತ್ರ ದಿವ್ಯ ಬಲಿ ಪೂಜೆಯನ್ನ ಪ್ರತಿನಿತ್ಯ ಆಚರಿಸಲು ದೇವರು ಯಾಜಕರನ್ನ ನೇಮಿಸುತ್ತಾರೆ. ಅದು ತುಂಬಾ ಮುಖ್ಯ. ಡೂ ದಿಸ್ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ಹೇಳಿದ್ರೆ ಅವ್ರು ಮಾಡಿದನ ಮತ್ತೆ ಇವಾಗ ನಾವು ಪ್ರತಿಬಿಂಬಿಸ್ತಾವೆ ಅಂತ ಅಲ್ಲ. ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಯೇಸು ಸ್ವಾಮಿ ತನ್ನ ಪ್ರಸನ್ನತೆಯನ್ನು ಏರ್ಪಡಿಸುತ್ತಾರೆ. ದೇರ್ಫೋರ್ ಆ ಪ್ರೀಸ್ಟ್ ಆಕ್ಟ್ಸ್ ಇನ್ ಪರ್ಸೋನಾ ಕ್ರಿಸ್ತಿ, in the person of Christ. ಯೇಸು ಸ್ವಾಮಿಯ ಶರೀರವಾಗಿ ಅವರು ಈ ದಿವ್ಯ ಬಲಿ ಪೂಜೆಯನ್ನು ಸಮರ್ಪಿಸ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ಈಗ ಬಲಿ ಪೂಜೆಯಲ್ಲಿ ನಾನೇ ಹೇಳ್ತೀನಿ, ಇದು ನನ್ನ ಶರೀರ, ಇದು ನನ್ನ ಶರೀರ. ನಾನು ಹೇಳ್ತೀನಿ, ನನ್ನ ಶರೀರನ ಕೊಟ್ಟರೆ ನೀವು ತಿಂತೀರಾ? ಯಾಕೆ ಬೇಕು ಸ್ವಾಮಿ? 40 ದಿನ ಇನ್ನೂ ಆಗಲಿಲ್ಲ, ಜ್ಞಾಪಕಿಗೆ ತರಬೇಡ್ರಿ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಯಾಜಕ ಹೇಗೆ ಅಂತ ಹೇಳಿದ್ರೆ, ದೇವರಿಗೆ ಸೇವಕನಾಗಿ ಆತನು ದೇವರು ಹೇಳಿದ ಮಾತುಗಳನ್ನು ಆಲಿಸಿ ದೇವರ ಜನರ ಮಧ್ಯೆ ಸೇತುವೆಯಾಗಿ ನಿಂತು ದೇವರು ನೀಡಿದಂತಹ ಅತಿ ಉನ್ನತ ಬಲಿ ಅರ್ಪಣೆಯನ್ನು ಜನರಿಗೋಸ್ಕರ ಸಮರ್ಪಿಸುತ್ತಾನೆ. ಇದು ತುಂಬಾ ಮುಖ್ಯ. ಬಲಿಪೂಜೆ ಅಂದರೆ ಏನು?
ಅನೇಕ ಸಂದರ್ಭಗಳಲ್ಲಿ ನಾವು ಬಲಿಪೂಜೆಯ ಅರ್ಥವನ್ನು ಕಂಡುಕೊಳ್ಳೋದಿಲ್ಲ. ಬಲಿಪೂಜೆಯ ನಿಜವಾದ ಅರ್ಥ, ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನ ಈ ಮನುಷ್ಯನ ಕಲ್ಯಾಣಕ್ಕಾಗಿ, ಮನುಷ್ಯನ ಉದ್ಧಾರಕ್ಕಾಗಿ ಸಮರ್ಪಿಸಿದರು ಬಲಿಯಾಗಿ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ, ಈ ಬಲಿಯನ್ನ ದೇವರೇ ಸಮರ್ಪಿಸಲು ನನಗೆ ತುಂಬಾ ಕಠಿಣವಾಗಿದೆ, ಆದರೂ ಕೂಡ ನಿಮ್ಮ ಚಿತ್ತದಂತೆ ನಾನು ನನ್ನನ್ನೇ ಈ ಶಿಲುಬೆ ಮರದ ಮೇಲೆ ಸಮರ್ಪಿಸಿಕೊಳ್ಳಲು ಸಿದ್ಧನಾಗಿರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಮುಂದಕ್ಕೆ ಹೋಗಿ ಈ ದಿವ್ಯ ಬಲಿ ಪೂಜೆಯನ್ನ ಶಿಲುಬೆಯ ಮರದ ಮೇಲೆ ಜನರ ಪಾಪಗಳಿಗೋಸ್ಕರ ಸಮರ್ಪಿಸುತ್ತಾರೆ. ಈ ಒಂದು ಮುಖ್ಯವಾದ ವಿಷಯವನ್ನ ಪ್ರತಿಯೊಂದು ದಿವ್ಯ ಬಲಿ ಪೂಜೆಯಲ್ಲಿ ಗುರುಗಳು ನೆರವೇರಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ತನ್ನ ಸ್ವಂತ ಮಗನನ್ನ ಮನುಷ್ಯನ ಕಲ್ಯಾಣಕ್ಕೋಸ್ಕರ, ಮನುಷ್ಯನ ಪಾಪಗಳ ರಕ್ಷಣೆಗೋಸ್ಕರ ಸಮರ್ಪಿಸಿದರು. ಅದಷ್ಟಕ್ಕೆ ಮುಗಿಲಿಲ್ಲ, ಮುಂದುವರಿತದೆ. ಅದೇನಂತ ಹೇಳಿದ್ರೆ, ಇಂದು ದೇವರು ತನ್ನನ್ನೇ ಸಮರ್ಪಿಸಿದಂತ ಬಲಿಯನ್ನ ಜನರೊಂದಿಗೆ ಗುರುಗಳು ಪ್ರಭು ಯೇಸು ಸ್ವಾಮಿಯನ್ನು ತಂದೆಯಾದ ದೇವರಿಗೆ ಸಮರ್ಪಿಸುವ ಅತಿ ಉನ್ನತ ಆಚರಣೆನೇ ದಿವ್ಯ ಬಲಿ ಪೂಜೆ. Therefore, every one of you are part of this celebration. ನಾವು ಪ್ರತಿಯೊಬ್ಬರೂ ಕೂಡ ಈ ಪವಿತ್ರ ಸಂಸ್ಕಾರದಲ್ಲಿ ಆಡಂಬರದಿಂದ ಆಚರಣೆ ಮಾಡುವುದು ಮಾತ್ರವಲ್ಲ, ಕೊಂಡಾಡುವ ಸೌಭಾಗ್ಯವನ್ನ ಪಡೆದಿರುತ್ತೇವೆ. ಇವಾಗ ಹೇಳಿ, ಪೂಜೆಗೆ ನೀವು ಲೇಟಾಗಿ ಬರ್ಬೋದಾ ಪೂಜೆಗೆ ಲೇಟಾಗಿ? ಪ್ರೀತಿಯ ಸಹೋದರ ಸಹೋದರಿಯರೇ, ಇಟ್ಸ್ ನಾಟ್ ಜಸ್ಟ್ ಐ ಸೆಲೆಬ್ರೇಟ್ ದಿಸ್ ಹೋಲಿ ಯೂಕರಿಸ್ಟ್. ನೋ, ನಾನು ಮಾತ್ರ ಆಚರಣೆ ಮಾಡುವುದಾದ್ರೆ ನೀವು ಬರೋದೇ ಬೇಕಾಗಿಲ್ಲ, ಮನೆಯಲ್ಲೇ ಇದ್ಕೊಳ್ರಿ, ನೀವು ಹೆಸರುಗಳನ್ನ ಮಾತ್ರ ಕೊಡಿ, ನಾನೇ ಮಾಡ್ಕೋತೀನಿ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ದಿಸ್ ಇಸ್ ನಾಟ್ ಮೈ ಸೆಲೆಬ್ರೇಷನ್, ಇಟ್ ಈಸ್ ಅವರ್ ಸೆಲೆಬ್ರೇಷನ್. ಒಂದು ಕುಟುಂಬವಾಗಿ ನಾವು ಯೇಸು ಸ್ವಾಮಿಯೊಂದಿಗೆ ತಂದೆಗೆ ಸಮರ್ಪಿಸಬೇಕು ಬಲಿಯನ್ನು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ಮೀನ್ ಬೈ ಹೋಲಿ ಯೂಕರಿಸ್ಟ್. ಅದರಿಂದಾಗಿ ದಿವ್ಯ ಬಲಿ ಪೂಜೆಗೆ ಬಂದಾಗ ತಡವಾಗಿ ಬರೋದು, ಪೂಜೆಯಲ್ಲಿ ಕೂತ್ಕೊಂಡು ಸೆಲ್ ಫೋನ್ ನೋಡೋದು ಅಥವಾ ಪಕ್ಕದಲ್ಲಿ ಇರೋರನ್ನ ಹಿಂಡೋದು, ಇವೆಲ್ಲ ಸರಿಯಾಗಿರೋದಿಲ್ಲ. ಇನ್ನು ಮುಂದೆ ಯಾವತ್ತು ನೀವು ಕೂಡ ದೇವಾಲಯದ ಒಳಗೆ ಹೋದಾಗ, ದಿವ್ಯ ಬಲಿ ಪೂಜೆಯಲ್ಲಿ ನೀವು ಭಾಗವಹಿಸುವಾಗ, ರಿಮೆಂಬರ್ ಯು ಆರ್ ಸ್ಯಾಕ್ರಿಫೈಸಿಂಗ್, ಯು ಆರ್ ನಾಟ್ ಅ ಆನ್ಲುಕರ್. ನಾವು ಬರೀ ನೋಡಕ್ ಬರ್ತಿಲ್ಲ, ಅಥವಾ ಯಾರೋ ಏನೋ ಹೇಳ್ತಾ ಇದ್ದಾರೆ, ಇವರು ಕೊಯರ್ ಚೆನ್ನಾಗಿ ಆಡ್ತಾರ, ತುಂಬಾ ಚೆನ್ನಾಗಿ ಆಡ್ತಾರೆ, ಸ್ವಾಮಿಯರು ಚೆನ್ನಾಗಿ ಪ್ರಬೋಧನೆ ಕೊಡ್ತಾರ, ತುಂಬಾ ಚೆನ್ನಾಗಿ ಕೊಡ್ತಾರೆ, ಅದಲ್ಲ ನಿನ್ನ ಪಾತ್ರ. ದಟ್ಸ್ ನಾಟ್ ಯುವರ್ ರೋಲ್ ಇನ್ ದಿಸ್ ಮ್ಯಾಸ್. ಯು ಆರ್ ಸೆಲೆಬ್ರೆಂಟ್, ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಸೆಲ್ಫ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾನು 5 ಮುಖ್ಯವಾದ ಪಾತ್ರವನ್ನ ಹೇಳ್ತೀನಿ. ಒಂದು ಗುರುಗಳಾದವರು ಈ 5 ಮುಖ್ಯ ಪಾತ್ರಗಳನ್ನ ವಹಿಸ್ಕೋಬೇಕು. ಅದಕ್ಕೆ ದೈವ ಜನರು ಅವರಿಗೆ ಸಹಾಯವನ್ನ ಮಾಡಬೇಕು. ಫಸ್ಟ್ ಈಸ್ ದ ಪ್ರೆಸಿಡೆಂಟ್ ಆಫ್